ಸ್ನೇಹಿತರೆ ಎಲ್ರಿಗೂ ಕೂಡ ನಮಸ್ಕಾರ. ಸ್ನೇಹಿತರೆ, ಈ ಒಂದು ಕಾರ್ಮಿಕರು ಯಾರೆಲ್ಲ ಇದ್ದೀರಾ, ಅಂದ್ರೆ ಈ ಒಂದು ನಿರ್ಮಾಣ ಕಾರ್ಮಿಕರು, ಅಂದ್ರೆ ಈ ಒಂದು ಕಟ್ಟಡ ಕಾರ್ಮಿಕರು ಯಾರೆಲ್ಲ ಇದ್ದೀರಾ, ನಿಮ್ಗೆಲ್ರಿಗೂ ಕೂಡ ಒಂದು ಒಳ್ಳೆ ಗುಡ್ ನ್ಯೂಸ್ ನ ಕೊಟ್ಟಿದ್ದಾರೆ ಸರ್ಕಾರದಿಂದಾನೆ. ಯಾಕಂತಂದ್ರೆ ತುಂಬಾ ಯೂಸ್ ಆಗುವಂತ ಇದೊಂದು ಸ್ಕೀಮು ನಿಮ್ಗೋಸ್ಕರ ತಂದಿರುವಂತದ್ದು. ಅದೇ ರೀತಿಯಾಗಿ ಸ್ನೇಹಿತರೆ, ಈ ಒಂದು ಸ್ಕೀಮಲ್ಲಿ ನಿಮ್ಗೆ ನೀವು 8 ಲಕ್ಷದವರೆಗೂ ಕೂಡ ಈ ಒಂದು ಇನ್ಸೂರೆನ್ಸ್ ನ ಮಾಡಿಸಬಹುದು. ಅದೇ ರೀತಿಯಾಗಿ ಆ ಒಂದು ಇನ್ಸೂರೆನ್ಸ್ ಮಾಡಿಸಿದಂತ ಸಂದರ್ಭಗಳಲ್ಲಿ ನಿಮ್ಗೆ ಏನಾದ್ರೂ ಕೂಡ ಸಮಸ್ಯೆ ಆದಂತ ಸಂದರ್ಭಗಳಲ್ಲಿ ಅದನ್ನು ಕ್ಲೈಮ್ ಕೂಡ ಮಾಡಬಹುದು. ಅದು ಯಾವ ರೀತಿಯಾಗಿ ಆ ಒಂದು ಯಾವ ಒಂದು ಯೋಜನೆಯಲ್ಲಿ ಇನ್ಸೂರೆನ್ಸ್ ನ ಕೊಡ್ತಾ ಇದಾರೆ ಅಂತ ನಾನು ಕಂಪ್ಲೀಟ್ ಡೀಟೇಲ್ಸ್ ನಾನು ಹೇಳ್ತಾ ಹೋಗ್ತೀನಿ. ಅದಕ್ಕೂ ಫಸ್ಟ್ ನಮ್ಮ ಒಂದು ಚಾನಲ್ಗೆ ಯಾರೇನು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಕೂಡ ಸಬ್ಸ್ಕ್ರೈಬ್ ಆಗಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಸ್ನೇಹಿತರೆ, ಈ ಒಂದು ಕೆಲಸ ಮಾಡುವಂತ ಸಂದರ್ಭಗಳಲ್ಲಿ ಈ ಒಂದು ನಿರ್ಮಾಣ ಅಂದ್ರೆ ಕಟ್ಟಡ ಒಂದು ಕಾರ್ಮಿಕರೇನಿದ್ದೀರಾ, ನೀವು ಕಟ್ಟಡಗಳನ್ನ ಈ ಒಂದು ನಿರ್ಮಾಣ ಮಾಡುವಂತ ಸಂದರ್ಭಗಳಲ್ಲಿ ಒಂದು ದಿನಕ್ಕೆ ಸರಾಸರಿ 38 ಮಂದಿ ಹಾಗೆ ಈ ಒಂದು ಅಪಘಾತದಿಂದ ಪ್ರಾಣಗಳನ್ನ ಕಳ್ಕೊಳ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಶ್ರಮೇವ ಜಯತೆ ಅನ್ನೋ ಒಂದು ಸ್ಕೀಮ್ ಅಲ್ಲಿ ನಿಮ್ಗೆ ಈ ಒಂದು ಕೇಂದ್ರ ಸರ್ಕಾರದಿಂದ 8 ಲಕ್ಷದವರೆಗೂ ಕೂಡ ಈ ಒಂದು ಇನ್ಸೂರೆನ್ಸ್ ನ ಕೊಡ್ತಾ ಇದ್ದಾರೆ. ಈ ಒಂದು ಇನ್ಸೂರೆನ್ಸ್ ನ ಮಾಡಿಸಿದಂತ ಸಂದರ್ಭಗಳಲ್ಲಿ ನಿಮ್ಗೆ ಏನಾದ್ರೂ ಕೂಡ ಅಪಘಾತ ಆದಂತ ಸಂದರ್ಭಗಳಲ್ಲಿ ನಿಮ್ಮ ಒಂದು ಫ್ಯಾಮಿಲಿಯೂ ಕೂಡ ತುಂಬಾನೇ ನೆರವಾಗುವಂತದ್ದು. ಅಂದ್ರೆ ನಿಮ್ಮ ಒಂದು ಫ್ಯಾಮಿಲಿ, ನಿಮ್ಮ ಒಂದು ಹಿಂದೆ ನಿಮ್ಮ ಒಂದು ಫ್ಯಾಮಿಲಿ ನಿಮ್ಮನ್ನೇ ಕೂಡ ನೆಚ್ಕೊಂಡಿರುವಂತ ಸಂದರ್ಭಗಳಲ್ಲಿ ನಿಮ್ಗೆ ಅದು ತುಂಬಾನೇ ಯೂಸ್ ಆಗುತ್ತೆ. ಅದು ನಿಮ್ಮ ಫ್ಯಾಮಿಲಿಯೂ ಕೂಡ ತುಂಬಾನೇ ಹೆಲ್ಪ್ ಆಗುತ್ತೆ. ಆ ಒಂದು ಇನ್ಸೂರೆನ್ಸ್ ನ ನೀವು ತಗೋಬೇಕಾಗುತ್ತೆ. ಅದು ಕೂಡ ಈ ಒಂದು ಕಾರ್ಮಿಕ ಇಲಾಖೆಯಿಂದ ನೀವು ನೋಂದಣಿ ಆಗಿರ್ಬೇಕಾಗುತ್ತೆ. ಆ ಒಂದು ಇನ್ಸೂರೆನ್ಸ್ ನ ತಗೊಳ್ಳೋದಕ್ಕೆ ನೋಂದಣಿ ಆಗಿರ್ಬೇಕಾಗುತ್ತೆ. ಈ ಒಂದು ಯೋಜನೆಯ ಉದ್ದೇಶವೇನು ಅಂತ ನೋಡೋದಾದ್ರೆ, ಈ ಒಂದು ಕಾರ್ಮಿಕರು ಕೆಲಸದ ಸಮಯದಲ್ಲಿ ಅಪಘಾತಕ್ಕೆ ಒಳಗಾದರೆ ಅಥವಾ ಸಾವನ್ನಪ್ಪಿದರೆ ಕಾರ್ಮಿಕರ ಕುಟುಂಬಕ್ಕೆ ಆರ್ಥಿಕ ಸಹಾಯ ಒದಗಿಸುವುದರ ಒಂದು ಉದ್ದೇಶ ಆಗಿದೆ ಈ ಒಂದು ಸ್ಕೀಮು. ಅದೇ ರೀತಿಯಾಗಿ ಒಂದು ಕಾರ್ಮಿಕರ ಕುಟುಂಬದ ಸಾಮಾಜಿಕ ಭದ್ರತೆ ಮತ್ತು ಆರ್ಥಿಕ ಸ್ಥಿರತೆ ಒದಗಿಸುವುದು. ಅದೇ ರೀತಿಯಾಗಿ ಈ ಒಂದು ಕಾರ್ಮಿಕರು ಆಪತ್ತಿಗೊಳಗಾದಂಥ ಸಂದರ್ಭಗಳಲ್ಲಿ ಅವರ ಕುಟುಂಬಗಳು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕದಂತೆ ಭದ್ರತೆಯನ್ನು ಒದಗಿಸುವುದು ಈ ಒಂದು ಸ್ಕೀಮ್ನ ಒಂದು ಉದ್ದೇಶ. ಅದೇ ರೀತಿಯಾಗಿ ಈ ಒಂದು ಕಾರ್ಮಿಕರ ಹಕ್ಕುಗಳನ್ನು ರಕ್ಷಿಸಿ ಅವರ ಕಲ್ಯಾಣವನ್ನು ವೃದ್ಧಿಪಡಿಸುವುದು. ಅದೇ ರೀತಿಯಾಗಿ ಈ ಒಂದು ಕಾರ್ಮಿಕರ ಪರಿಹಾರ ಧನವನ್ನು ಇಲ್ಲಿವರೆಗೂ ಕೂಡ ನಿಮ್ಗೆ 5 ಲಕ್ಷದವರೆಗೂ ಕೂಡ ಆ ಒಂದು ಇನ್ಸೂರೆನ್ಸ್ ಇತ್ತು. ಇನ್ನು ಮುಂದೆ ಅದನ್ನ 8 ಲಕ್ಷಕ್ಕೆ ಹೆಚ್ಚಿಸುವ ಒಂದು ಮೂಲಕ ಕಾರ್ಮಿಕ ಕುಟುಂಬಗಳಿಗೆ ಹೆಚ್ಚಿನ ಸಹಾಯ ಮಾಡುವ ಒಂದು ಉದ್ದೇಶ ಆಗಿದೆ. ಇಲ್ಲಿವರೆಗೂ ಕೂಡ ಒಂದು 5 ಲಕ್ಷಗಳನ್ನ ಕೊಡ್ತಾ ಇದ್ರ ಒಂದು ಇನ್ಸೂರೆನ್ಸ್ ನ. ಇನ್ ಮುಂದೆ ಆ ರೀತಿಯಾದ ಒಂದು ಅಪಘಾತ ಆದಂತ ಸಂದರ್ಭಗಳಲ್ಲಿ ಅಂತವ್ರಿಗೆ 8 ಲಕ್ಷದವರೆಗೂ ಕೂಡ ಈ ಒಂದು ಇನ್ಸೂರೆನ್ಸ್ ಸಿಗುವಂತದ್ದು. ಅದನ್ನ ನಿಮ್ಗೆ ಏನಾದ್ರೂ ಕೂಡ ಕಾರ್ಮಿಕರಾದಂತ ಸಂದರ್ಭಗಳಲ್ಲಿ ನೀವು ಕಾರ್ಮಿಕ ಇಲಾಖೆಯಿಂದ ನೋಂದಣಿ ಆಗಿರ್ಬೇಕಾಗುತ್ತೆ. ಆ ಒಂದು ಸಂದರ್ಭಗಳಲ್ಲಿ ನೀವು ಈ ಒಂದು ಇನ್ಸೂರೆನ್ಸ್ ನ ಕ್ಲೈಮ್ ಮಾಡ್ಕೋಬಹುದು. ಈ ಒಂದು ಅಪಘಾತ ಹಾಗೆ ಏನಾದ್ರೂ ಕೂಡ ಸಾವನ್ನಪ್ಪಿದ್ರೂ ಕೂಡ ಕ್ಲೈಮ್ ಮಾಡಬಹುದು. ಅಥವಾ ಏನಾದ್ರೂ ಕೂಡ ಈ ಒಂದು ಅಪಘಾತ ಆದಂತ ಸಂದರ್ಭಗಳಲ್ಲಿ ಬೇರೆ ರೀತಿಯಾದ ಒಂದು ಡಿಸಬಿಲಿಟೀಸ್ ಏನಾದ್ರು ಆದ್ರೂ ಕೂಡ ಅದನ್ನ ಕ್ಲೈಮ್ ಮಾಡ್ಕೋಬಹುದು. ಅದೇ ರೀತಿಯಾಗಿ ಈ ಒಂದು ಸ್ಕೀಮ್ಗೆ ನೀವು ಅರ್ಜಿ ಸಲ್ಲಿಸೋದಕ್ಕೆ ಏನೆಲ್ಲ ಒಂದು ಅರ್ಹತೆ ಬೇಕಾಗುತ್ತೆ ಅಂತ ನೋಡೋದಾದ್ರೆ, ಈ ಒಂದು ಅಸಂಘಟಿತ ಕ್ಷೇತ್ರದ ನೋಂದಾಯಿತ ಕಾರ್ಮಿಕರಾಗಿರ್ಬೇಕಾಗುತ್ತೆ. ಅಂದ್ರೆ ಈ ಒಂದು ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡ್ತಿರೋರು ಈ ಒಂದು ನೋಂದಣಿ ಆಗಿರ್ಬೇಕಾಗುತ್ತೆ. ಈ ಒಂದು ಕಾರ್ಮಿಕ ಇಲಾಖೆಯಿಂದ ನೋಂದಣಿ ಆಗಿರ್ಬೇಕಾಗುತ್ತೆ. ಅಂತವ್ರಿಗೆ ಈ ಒಂದು ಸ್ಕೀಮು ಸಿಗುವಂಥದ್ದು. ಅದೇ ರೀತಿಯಾಗಿ ಈ ಒಂದು ಅಪಘಾತ ಅನಾಹುತದಿಂದ ಮೃತಪಟ್ಟಂತ ಒಂದು ಕಾರ್ಮಿಕನ ಕುಟುಂಬದ ಸದಸ್ಯರಿದ್ರೆ ಅವರು ಇದಕ್ಕೆ ಅರ್ಹರಾಗಿರ್ತಾರೆ. ಇದಕ್ಕೆ ಅರ್ಜಿನ ಸಲ್ಲಿಸಬಹುದು. ಅವರು ಅಪಘಾತದಿಂದ ಶಾಶ್ವತ ಅಂಗವೈಕಲ್ಯ ಅಥವಾ ಗಾಯಗೊಂಡಿದ್ದರೆ ತದನಂತರ ಸಿದ್ಧ ಪ್ರಮಾಣ ಪತ್ರದೊಂದಿಗೆ ಅರ್ಜಿ ಸಲ್ಲಿಸಬೇಕು. ಅಂದ್ರೆ ನಿಮ್ಗೆ ಏನಾದ್ರು ಕೂಡ ಈ ಒಂದು ಅಂಗವೈಕಲ್ಯ ಆದಂತ ಸಂದರ್ಭಗಳಲ್ಲಿ ನೀವು ಅದಕ್ಕೆ ಈ ಒಂದು ಡಾಕ್ಟರ್ ಹತ್ರ ಎಲ್ಲ ಸರ್ಟಿಫಿಕೇಟ್ ತಗೊಂಡು ಅದಾದ ನಂತರದಲ್ಲಿ ನೀವು ಇದಕ್ಕೆ ಅಪ್ಲೈನ ಮಾಡಬಹುದು. ಅದೇ ರೀತಿಯಾಗಿ ಈ ಒಂದು ಸ್ಕೀಮ್ಗೆ ನೀವು ಅರ್ಜಿ ಹಾಕೋದಕ್ಕೆ ಏನೆಲ್ಲ ದಾಖಲಾತಿಗಳು ಬೇಕಾಗುತ್ತೆ ಅಂತ ನೋಡೋದಾದ್ರೆ, ಅರ್ಜಿದಾರರ ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ, ನಂತರ ರೇಷನ್ ಕಾರ್ಡ್ ಬೇಕಾಗುತ್ತೆ, ಇನ್ನು ನೋಂದಣಿ ಕಾರ್ಡ್ ಪ್ರತಿ ಬೇಕಾಗುತ್ತೆ. ಅಂದ್ರೆ ರಿಜಿಸ್ಟರ್ ಮಾಡಿಸಿರ್ತೀರಲ್ವಾ ಆ ಒಂದು ಕಾರ್ಮಿಕ ಇಲಾಖೆಯಿಂದ, ಅದರ ಒಂದು ಸರ್ಟಿಫಿಕೇಟ್ ಕೂಡ ಬೇಕಾಗುತ್ತೆ. ನಂತರ ಮರಣ ಪ್ರಮಾಣ ಪತ್ರ ಬೇಕಾಗುತ್ತೆ. ಅಂದ್ರೆ ಯಾರಾದ್ರೂ ಕೂಡ ಮೃತಪಟ್ಟಂತ ಸಂದರ್ಭಗಳಲ್ಲಿ ಅವರ ಒಂದು ಫ್ಯಾಮಿಲಿಯವರು ಅವರ ಒಂದು ಮರಣ ಪ್ರಮಾಣ ಪತ್ರವನ್ನು ತಗೊಂಡು ಇದಕ್ಕೆ ಅರ್ಜಿನ ಹಾಕ್ಬೇಕಾಗುತ್ತೆ. ಅದೇ ರೀತಿಯಾಗಿ ಬ್ಯಾಂಕ್ ಖಾತೆ ಪುಸ್ತಕ ಅಂದ್ರೆ ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ. ನಂತರ ಮೊಬೈಲ್ ನಂಬರ್ ಬೇಕಾಗುತ್ತೆ. ಅಂದ್ರೆ ಈ ಒಂದು ಏನ್ ನಿರ್ಮಾಣ ಮಾಡುವಂತ ಸಂದರ್ಭಗಳಲ್ಲಿ ಏನಾದ್ರೂ ಕೂಡ ಅಕಸ್ಮಾತ್ ಆಗಿ ಮೃತಪಟ್ಟಂತ ಸಂದರ್ಭಗಳಲ್ಲಿ ಈ ಒಂದು ಇನ್ಸೂರೆನ್ಸ್ ನ ಕ್ಲೈಮ್ ಮಾಡ್ಕೋಬಹುದು. ಇಲ್ಲಿವರೆಗೂ ಕೂಡ ಒಂದು ಇನ್ಸೂರೆನ್ಸ್ ಏನಿತ್ತು ಅದು 5 ಲಕ್ಷದವರೆಗೂ ಇತ್ತು. ಇನ್ ಮುಂದೆ ಅದನ್ನ 8 ಲಕ್ಷದವರೆಗೂ ಕೂಡ ಹೆಚ್ಚಳನ ಮಾಡಿದ್ದಾರೆ ಸರ್ಕಾರದಿಂದ. ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ದಯವಿಟ್ಟು ಕೂಡ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಈ ಒಂದು ವಿಡಿಯೋನ ಏನಕ್ಕೋಸ್ಕರ ಮಾಡಿದ್ದೀನಿ ಅಂದ್ರೆ, ಈ ಒಂದು ಕಾರ್ಮಿಕರಿಗೆಲ್ಲರ ತುಂಬಾನೇ ಹೆಲ್ಪ್ ಆಗುತ್ತೆ. ಕಾರ್ಮಿಕರಿಗೆ ಮುಂದಿನ ದಿನಗಳಲ್ಲಿ ಅವರೊಂದು ಫ್ಯಾಮಿಲಿಯು ಕೂಡ ತುಂಬಾನೇ ಒಂದು ನೆರವಾಗುವಂತ ಒಂದು ಸ್ಕೀಮ್ ಆಗಿರೋದ್ರಿಂದ ಇದ್ರ ಬಗ್ಗೆ ನಾನು ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ಇದರಲ್ಲಿ ಕಾರ್ಮಿಕ ಕಾರ್ಡ್ ಇದ್ದಂತವ್ರಿಗೆ ಮತ್ತೆ ಈ ಒಂದು ಕಾರ್ಮಿಕರು ಯಾರೆಲ್ಲ ಇದ್ದೀರಾ
ಈ ಒಂದು ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡ್ತಿರುವಂತವ್ರು, ಈ ಒಂದು ನಿರ್ಮಾಣ ಕಾರ್ಮಿಕರು ಯಾರ್ಯಾರಿದ್ದೀರಾ ಅಂತವ್ರಿಗೆ ಈ ಒಂದು ಸ್ಕೀಮು ಯೂಸ್ ಆಗುವಂತದ್ದು. ಸ್ನೇಹಿತರೆ, ಈ ಒಂದು ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ದಯವಿಟ್ಟು ಕೂಡ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ ಸ್ನೇಹಿತರೆ.